ಒಂದ್ ಕಡೆ ರಾಜ್ಯದಲ್ಲಿ ಮಳೆಯನ್ನು ಕುಗ್ಗಿದೆ, ಆದರೆ ನಿಲ್ಲದ ಘಟಪ್ರಭಾ ನದಿ ನೆರೆಯ ರಗಳೆ. ಉದಗಟ್ಟಿಯಲ್ಲಿ 50ಕ್ಕೂ ಅಧಿಕ ಮನೆಗಳು ಜಲಾವೃತ ಆಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ಅಂತ. ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ಕಡೆ ಒಳಹರಿವು ಹೆಚ್ಚಾಗಿರೋದ್ರಿಂದಾಗಿ ಘಟಪ್ರಭೆ ಉಕ್ಕಿ ಹರಿತಾ ಇರೋದ್ರಿಂದ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದ್ವೀಪದ ರೀತಿಯಲ್ಲಿ ಭಾಸವಾಗ್ತಾ ಇದೆ ಉದಗಟ್ಟಿ ಗ್ರಾಮ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ನೋಡೋಣ. ಸದ್ಯ ಈಗ ಉದಗಟ್ಟಿ ಗ್ರಾಮದಲ್ಲಿ ನಾವಿದ್ದೇವೆ. ಇಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನ ಈ ಒಂದು ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮದ ಸದ್ಯದ ದೃಶ್ಯಾವಳಿಗಳು ನೀವೀಗ ನೋಡಬಹುದು. ಸುಮಾರು ಈ ಒಂದು ಗ್ರಾಮದಲ್ಲಿ 50ರಿಂದ 60 ಮನೆಗಳು ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಈಗ ತೋರಿಸ್ತಾ ಇದ್ದೇನೆ ಯಾವ ರೀತಿಯಾಗಿ ಓಣಿಗಳಲ್ಲೂ ಕೂಡ ನೀರು ನುಗ್ಗಿರುವಂಥದ್ದು. ಸದ್ಯ ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಆ ಒಂದು ನದಿ ಹರಿಯುವಂಥದ್ದು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ನದಿ ತನ್ನ ಒಡಲಾಳವನ್ನು ಬಿಟ್ಟು ಹೊರ ಬಂದು ಇದೀಗ ಊರುಗಳಿಗೂ ಕೂಡ ತನ್ನನ್ನು ಆವರಿಸ್ಕೊಳ್ತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಸದ್ಯ ಇಡೀ ದೇವಸ್ಥಾನಕ್ಕೂ ಕೂಡ ಈಗಾಗಲೇ ಘಟಪ್ರಭಾ ನದಿ ನೀರು ನುಗ್ಗಿರುವಂಥದ್ದು. ಸದ್ಯ ಈಗ ಭಾಗಶಃ ದೇವಸ್ಥಾನ ಕೂಡ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇನ್ನೊಂದು ಭಾಗದಲ್ಲಿ ದೇವಸ್ಥಾನ ಪಕ್ಕದಲ್ಲೂ ಕೂಡ ಸಾಕಷ್ಟು ಮನೆಗಳಿದ್ದಾವೆ. ಅದರ ಜೊತೆಗೆ ಅಂಗನವಾಡಿ ಕೇಂದ್ರ ಇದೆ. ಅದರ ಪಕ್ಕದಲ್ಲೇ ಕೆಲವೊಂದಿಷ್ಟು ಮನೆಗಳು ಕೂಡ ಇದ್ದವು. ಅವು ಕೂಡ ಈಗಾಗಲೇ ಜಲಾವೃತ ಆಗಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಉದಗಟ್ಟಿ ಗ್ರಾಮದಲ್ಲಿ ಸದ್ಯ ಈಗ ಘಟಪ್ರಭಾ ನದಿ ಅಬ್ಬರಕ್ಕೆ ಸಾಕಷ್ಟು ಜನರು ನಲಗ್ತಾ ಇರುವಂಥದ್ದು. ಯಾರ ಮನೆಗೆಲ್ಲ ಈಗಾಗಲೇ ಏನು ನೀರು ನುಗ್ಗಿದೆ ಅವರೆಲ್ಲರೂ ಕೂಡ ಈ ಒಂದು ಮನೆಗಳನ್ನು ಖಾಲಿ ಮಾಡಿಕೊಂಡು ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿರುವಂಥದ್ದು. ಒಂದು ಕಡೆ ಮನೆಯಲ್ಲಿದ್ದಂತಹ ಸಾಮಗ್ರಿಗಳು ಎಲ್ಲವೂ ಕೂಡ ಹಾಳಾಗುವಂತಹ ಭೀತಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಂಗಡಿ ಮುಂಗಟ್ಟುಗಳಲ್ಲಿದ್ದಂತಹ ಸಾಮಗ್ರಿಗಳು ಕೂಡ ಈಗಾಗಲೇ ಮುಳುಗಡೆಯಾಗಿ ಹಾಳಾಗಿರುವಂಥದ್ದು. ಇಡೀ ಗ್ರಾಮವನ್ನು ಯಾವ ರೀತಿಯಾಗಿ ಘಟಪ್ರಭಾ ನದಿ ಸುತ್ತುವರೆದಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅಂದರೆ ಈ ಗ್ರಾಮ ಏನಾಗಿದೆ ನಡುಗಡ್ಡೆ ಸ್ಥಿತಿಯಲ್ಲಿರುವಂಥದ್ದು. ಸದ್ಯ ಈಗ ನಾವು ಕೂಡ ಬರಬೇಕಂತಂದರೆ ಟ್ರ್ಯಾಕ್ಟರ್ ಒಂದರಲ್ಲಿ ಹತ್ಕೊಂಡೇ ಈ ಗ್ರಾಮಕ್ಕೆ ಎಂಟ್ರಿ ಆಗಿರುವಂಥದ್ದು. ಸೊ ಅಂತಹ ಒಂದು ಪರಿಸ್ಥಿತಿಯನ್ನು ಉದಗಟ್ಟಿ ಗ್ರಾಮ ಎದುರಿಸ್ತಾ ಇರುವಂಥದ್ದು. ಇಲ್ಲೊಬ್ಬರು ಯಜಮಾನರಿದ್ದಾರೆ. ಎಷ್ಟು ಮನೆಗಳು ಇಲ್ಲಿ ನೀರು ನುಗ್ಗಿದೆ, ಅವರೆಲ್ಲರೂ ಕೂಡ ಎಲ್ಲಿ ಹೋಗಿದ್ದಾರೆ ಏನು ಅನ್ನುವಂಥದ್ದನ್ನು ಅವರಿಂದ ಕೇಳ್ತೀನಿ. ಸರಿಗೆ ಎಷ್ಟು ಮನೆಗೆ ನೀರು ನುಗ್ಗೈತಿ? ಇಲ್ಲಿ ಒಂದು 50-60 ಮನೆಗೆ ನೀರು ನುಗ್ಗೈತಿ. ಇಲ್ಲಿಂದ ಆಚೆ ಕಡೆ ದಿಬ್ಬದ ಮೇಲೆ ಹೋಗಿದಾರು, ಆಚೆ ಕಡೆ ಊರು ದಾಟಿ ಹೋಗಿದಾರು, ಎಲ್ಲರೂ ಹೋಗಿದಾರು. ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಈಗ ಭಕ್ತರದಿಂದ ಬರೋ ಮಂದಿ ಕಮ್ಮಿ ಆಗಿದೆ. ನೀರು ನುಗ್ಗಾನ ದೇವಸ್ಥಾನಕ್ಕೆ ಬಂದಿಲ್ಲ. ಒಳಗೂ ನೀರು ಐತಿ, ಈಸಿಗೈತ್ರಿ. ಒಳಗೆ ನೀರು ಈಸಿಗೈತಿ. ಇದ್ರ ಪರಿಸ್ಥಿತಿಯಲ್ಲಿ ಪೂಜೆ ಮಾಡ್ತಾರೋ. ಈಗ ಜಮೀನು ಭಾಳ ಲುಕ್ಸಾನ್ ಆಗೈತಿ. ಜಮೀನು ಕಬ್ಬ ಲುಕ್ಸಾನ್ ಭಾಳ ಆಗಿದಾವ್ರಿ. ಅದರಿಂದ ಏನು ಪರಿಹಾರ ಇದನ್ನ ಮಾಡ್ತಾರೆ ನೋಡ್ಬೇಕು. ನಿಮ್ಮ ಊರು ಸುತ್ತುವರಿತೈತೆ? ಸುತ್ತುವರ್ದೈತಿ ರೀ. ಸುತ್ತುವರ್ದೈತಿ ನೀರು ಈಚೆ ಬರ್ಬೇಕು. ಆಚೆ ಕಡೆ ಸುತ್ತವರ್ದೈತಿ, ಈಚೆ ಬರ್ಬೇಕು ರೀ. ಸೊ ಇದಿಷ್ಟು ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದ್ದಾವೆ. ಅದರ ಜೊತೆಗೆ ಜಮೀನುಗಳಿಗೂ ನೀರು ನುಗ್ಗಿರುವಂಥ ಕಾರಣಕ್ಕಾಗಿ ಸೂಕ್ತ ಪರಿಹಾರ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಈ ಒಂದು ಗ್ರಾಮದ ರೈತರು ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.